ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ನೀನೇನು ಅನ್ಕೋತಾ ಇದೆಯೋ ಅದೇ ವಿಷಯ, ಅದನ್ನೇ ನಾವು ಎಲ್ಲ ಸೇರಿ ಮಾತಾಡ್ತಾ ಇರೋದು. ಅಂದರೆ ನಾವೆಲ್ಲರೂ ಅಂದರೆ ನಾನು ಅಜ್ಜಿ, ಇವರು ಅಜ್ಜ, ಅವನ ಅಪ್ಪ, ಇವಳು ಚಿಕ್ಕಜ್ಜಿ, ಇವಳು ಅತ್ತೆ ಆಗಬೇಕು ಅಂತಿದ್ದೀವಲ್ಲ, ಅದಕ್ಕೆ ಪ್ರಮೋಷನ್ ಕೊಟ್ಬಿಡಮ್ಮ ಅಂತ. ವಾವ್ ದೊಡ್ಡಮ್ಮ, ಸೂಪರ್. ಅಲ್ಲ, ನನ್ನ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ಕರೆಯಕ್ಕೆ ಅಳಿಯನೋ ಸೊಸೆನೋ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸತ್ಯ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ಅದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಸಡನ್ ಆಗಿ ಮಗು ಅಂತ ಹೇಳಿದ್ರೆ ನಾನು ಹೇಳಿಲ್ವಮ್ಮ ಸತ್ಯನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಕಾರ್ತಿಕ್, ಅದು ಹಾಗಲ್ಲ. ಕಾರ್ತಿಕ್, ನೋಡಿ ಹುಡುಗಿ, ಕಾರ್ತಿಕ್ ಒಬ್ಬನೇ ಅಲ್ಲ, ನಾವೆಲ್ಲರೂ ಈ ಮನೇಲಿ ಒಂದು ಮಗು ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡಿ. ಈಗಿನ ಕಾಲದ ಹುಡುಗರು ಹುಡುಗಿಯರು ಕೆರಿಯರ್ ಬಗ್ಗೆ ಮುಳುಗಿ ಹೋಗ್ಬಿಟ್ಟಿರ್ತೀರ. ಫ್ಯಾಮಿಲಿ ಬಗ್ಗೆ ಒಂದು ಚೂರು ಯೋಚನೆನೇ ಮಾಡೋದಿಲ್ಲ. ಯೋಚನೆ ಮಾಡೋಷ್ಟರಲ್ಲಿ ಅರ್ಧ ವಯಸ್ಸೇ ಮುಗಿದು ಹೋಗ್ಬಿಟ್ಟಿರುತ್ತೆ. ಆಮೇಲೆ ಆ ಮಗುನ ಹೆತ್ತು ಹೊತ್ತು ಬೆಳೆಸೋಷ್ಟರಲ್ಲಿ ಪೂರ್ತಿ ಆಯುಸ್ಸೇ ಮುಗಿದು ಹೋಗಿರುತ್ತೆ. ನಮ್ಮ ಜನ್ರೇಷನಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಕಾಣ್ತಾ ಇತ್ತು. ನಿಮ್ಮ ಜನ್ರೇಷನಲ್ಲಿ ಅವೆಲ್ಲ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ರೀ, ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅದೆಲ್ಲ ಆಗಬೇಕು ಅಂತ. ನಮ್ಮ ಕೆಲಸ ಕಾರ್ಯ ಅದೇನೇ ಇದ್ರೂ ನಾಳೆನೂ ಕಾಯತ್ತೆ. ಅದನ್ನು ನಾಳೆನೂ ಮಾಡ್ಕೋಬಹುದು ಹುಡುಗಿ. ಆದರೆ ಮಕ್ಕಳ ವಿಚಾರದಲ್ಲಿ ಹಾಗಲ್ಲ. ಬಯೋಲಜಿಕಲ್ ಕ್ಲಾಕ್ ಅಂತ ಒಂದಿರುತ್ತೆ. ಇಷ್ಟು ವಯಸ್ಸಿಗೆ ಮಗು ಮಾಡ್ಕೋಬೇಕು, ಆಗ ಹೆರಿಗೆ ಸುಸೂತ್ರ ಅನ್ನೋದನ್ನೆಲ್ಲ ಈಗಿನವರು ತಿಳ್ಕೋಬೇಕು. ಸತ್ಯ, ಹೆರೋಳು ಹೊರೋಳು ನೀನು, ಇದರಲ್ಲಿ ನಮ್ಮ ಬಲವಂತ ಏನಿಲ್ಲ. ಕೊನೆ ನಿರ್ಧಾರ ನಿನಗೆ ಸೇರಿತ್ತು. ಯೋಚನೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.